ಈ ಬಾರಿಯ ಗಣೇಶ ಚತುರ್ಥಿಗೆ ಒಮ್ಮೆ ಇದೇ ರೀತಿಯಲ್ಲಿ ಸಿಹಿ ಗಡುಬನ್ನು ಟ್ರೈ ಮಾಡಿ ನೋಡಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ಗಣೇಶನಿಗೆ ಪ್ರಿಯವಾದ ಸಿಹಿ ಗಡುಬನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಒಂದು ದಪ್ಪ ತಳದ ಪಾತ್ರೆಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕಿ, ಅದಕ್ಕೆ 1 ಚಮಚ ತುಪ್ಪ ಹಾಗೆ ಅರ್ಧ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ನೀರನ್ನು ಕಾದಂಥ ಈ ನೀರಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು ಮನೆಯಲ್ಲೇ ಮಾಡಿದ್ದಾದರೆ ಇದಕ್ಕೆ ಅಂಟಿನ ಅಂಶ ಹೆಚ್ಚಾಗಿರೋದು. ರೆಡಿಮೇಡ್ ಹಿಟ್ಟಾದರೆ ಅಷ್ಟೊಂದು ಅಂಟಿನ ಅಂಶ ಇರೋದಿಲ್ಲ. ನೀರಿನೊಳಗಡೆ ಹಿಟ್ಟನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಹೀಗೆ ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇರಲಿ. ನಂತರ 1-2 ನಿಮಿಷಗಳ ಕಾಲ ಮುಚ್ಚಿ ಹಾಗೆ ಬಿಡಿ. ಒಂದು ಅರ್ಧ ತಣಿದ ಮೇಲೆ, ಅಂದರೆ ಪೂರ್ತಿಯಾಗಿ ತಣಿಯೋದು ಬೇಡ, ಉಗುರು ಬಿಸಿ ಇದ್ದಾಗಲೇ ಕಲಿಸ್ಕೊಳ್ಬೇಕು. ಈ ರೀತಿಯಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ರೀತಿಯಲ್ಲೇ ನಾದ್ಕೊಳ್ಬೇಕು. ಇಲ್ಲಾಂದರೆ ಕಡುಬನ್ನು ತಟ್ಟುವಾಗ ಸೈಡೆಲ್ಲ ಒಡ್ಕೊಂಡ್ಬಿಡುತ್ತೆ. ಕೈಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನೋಡಿ ಈ ರೀತಿಯಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಂತರ ಈ ಸಿಹಿ ಗಡುಬಿಗೆ ಬೇಕಾಗುವಂತಹ, ಅಂದರೆ ಒಳಗಡೆ ತುಂಬಲಿಕ್ಕೆ ಬೇಕಾಗುವಂಥ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಇದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ನೀರನ್ನು ಹಾಕಿ ಕರಗಿಸ್ಕೊಳ್ಬೇಕು. ಅಂದರೆ ಬೆಲ್ಲ ನಿಮಗೆ ಶುದ್ಧವಾಗಿದೆ, ಏನೂ ಕಸ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಬೆಲ್ಲ ಪಾಕ ಎಲ್ಲ ಬರೋದು ಬೇಡ. ಈ ರೀತಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀರೋ ಅದೇ ಪಾತ್ರೆಗೆ ಬೆಲ್ಲವನ್ನು ಶೋಧಿಸ್ಕೊಳ್ಳಿ ಈ ರೀತಿಯಲ್ಲಿ. ನಂತರ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ, 1 ಕಪ್ ಆಗುವಷ್ಟು. ಇಲ್ಲೂ ಕೂಡ ಹಾಗೆ ಪಾಕ ಎಲ್ಲ ಬರೋದು ಬೇಡ. ತೆಂಗಿನಕಾಯಿ ತುರಿ ಬೆಲ್ಲವನ್ನೆಲ್ಲ ಸರಿಯಾಗಿ ಹೀರ್ಕೊಳ್ಬೇಕು. ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಇದಕ್ಕೆ ಪರಿಮಳಕ್ಕೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ 2 ಚಮಚ ಬಿಳಿ ಎಳ್ಳನ್ನು ಹುರಿದು ಹಾಕಿದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಆರಿ ಗಟ್ಟಿಯಾಗಿದೆ ಇದು. ಇದನ್ನು ಪಕ್ಕಕ್ಕಿಟ್ಟು ನಂತರ ಇಲ್ಲಿ ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಇದನ್ನು ತಟ್ಟಲಿಕ್ಕೆ ನೀವು ಪ್ಲಾಸ್ಟಿಕ್ನ ಮೇಲೆ ಬೇಕಾದರೂ ತಟ್ಬೋದು. ಒಂದು ಚಿಕ್ಕ ಮುದ್ದೆಯನ್ನು ಈ ರೀತಿಯಲ್ಲಿ ತಗೊಂಡು ತಟ್ಟಿ ಮೇಲ್ಗಡೆ ರೆಡಿ ಮಾಡಿ ಇಟ್ಟಿರುವಂತಹ ಈ ತೆಂಗಿನಕಾಯಿ ಹೂರಣವನ್ನು ಹಾಕಿ ನೋಡಿ, 2 ಕಡೆ ಈ ರೀತಿ ಮಡಚಿದಾಗ ಬಾಳೆಗೆಲ್ಲ ಅಂಟ್ಕೊಳ್ತಾ ಇಲ್ಲ ಇದು. ಅದೇ ರೀತಿಯಲ್ಲಿ ಎಲ್ಲವನ್ನು ಮಾಡಿಕೊಂಡ್ರೆ ಆಯಿತು. ನೀವು ಪ್ಲಾಸ್ಟಿಕ್ಕಲ್ಲಿ ಬೇಕಾದರೂ ತಟ್ಬೋದು, ಈ ರೀತಿಯಲ್ಲಿ ಕೈಯಲ್ಲೇ ಬೇಕಾದರೂ ತಟ್ಟಿ ಮಾಡ್ಬೋದು. ಇಡ್ಲಿ ಅಟ್ಟಿನಲ್ಲಿ ನಾನು ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇದು ನಾವಿಲ್ಲಿ ಮುಂಚೆನೇ ಹಿಟ್ಟನ್ನು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತಲ್ಲ, ಇಡ್ಲಿ ಬೇಯಿಸ್ತೀವಲ್ಲ ಅಷ್ಟೆಲ್ಲ ಹೊತ್ತು ಬೇಡ. ಇದಕ್ಕೆ ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಹಾಗೆ ಬಾಳೆಯಿಂದ ತೆಗೆಯುವಾಗಲೂ ಕೂಡ ಒಂದು 10 ನಿಮಿಷಗಳ ಕಾಲ ಬಿಟ್ಟು, ಅಂದರೆ ಸ್ವಲ್ಪ ತಣದಿರಬೇಕು, ಇಲ್ಲ ಅಂದರೆ ಬಾಳೆಗೆಲ್ಲ ಅಂಟ್ಕೊಳ್ಳುತ್ತೆ. ನೋಡಿ, ನಾನೊಂದು 10 ನಿಮಿಷ ಬಿಟ್ಟು ತೆಗೆದಿದ್ದೇನೆ, ಅಂಟ್ಕೊಳ್ತಾ ಇಲ್ಲ. ಮೇಲ್ಗಡೆಯಿಂದ ಬಿಸಿ ಬಿಸಿಯಾಗಿ ತುಪ್ಪವನ್ನು ಹಾಕ್ಕೊಂಡ್ರೆ ಭಾಳನೇ ರುಚಿಯಾಗಿರುತ್ತೆ. ನೀವು ಕೂಡ ಈ ಬಾರಿಯ ಗಣೇಶ ಚತುರ್ಥಿಗೆ ಇದೇ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಎಲ್ಲ ವ್ಯೂವರ್ಸಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಮಹಾಗಣಪತಿ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ. ಧನ್ಯವಾದಗಳು.